ಪವರ್ ಟಿವಿಯಲ್ಲಿ ಡೇ ವಿತ್ ಲೀಡರ್ ಕಾರ್ಯಕ್ರಮ. ನಮ್ಮ ಇಂದಿನ ಡೇ ವಿತ್ ಲೀಡರ್ ರಕ್ಷಾ ರಾಮಯ್ಯ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಹುರಿಯಾಳು ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಸಂತೆ ಮಾರುಕಟ್ಟೆಯಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅಂದ್ರೆ ಮೋಸದ ಪಕ್ಷ, ಸುಳ್ಳಿನ ಪಕ್ಷ, ಬಿಜೆಪಿ ಹಣದ ಮೇಲೆ ರಾಜಕೀಯ ಮಾಡ್ತಾ ಇದೆ, ಕೋಮುವಾದ ಬಿತ್ತರಿಸಿ ರಾಜಕೀಯ ಮಾಡ್ತಾ ಇದೆ. ನಮ್ಮ ದೇಶ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಗೆಲ್ಲಬೇಕು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪ್ರಚಾರವನ್ನ ಮಾಡಿದ್ರು. ಪಕ್ಷ ನಿಮ್ಮೆಲ್ಲರ ಒಂದು ಸೇವೆಗಾಗಿ ನಿರಂತರವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನಮ್ಮ ಯುವತಿಯರು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಕೆಲಸಕ್ಕೆ, ಇಲ್ಲ ಆಸ್ಪತ್ರೆಗಳಿಗೆ ಎಲ್ಲೇ ಹೋಗ್ಬೇಕಾದ್ರೂ ಉಚಿತ ಪ್ರಯಾಣ ಫ್ರೀ ಮಾಡಿದೀವಿ. ದೇವಸ್ಥಾನಗಳಿಗೆ, ಮಸ್ಜಿದ್ಗಳಿಗೆ ಎಲ್ಲೇ ಹೋಗ್ಬೇಕಾದ್ರೂ ಉಚಿತ ಪ್ರಯಾಣ ಮಾಡಿದೀವಿ. ಇದನ್ನ ಬಿಜೆಪಿ ನೋಡಕ್ ಆಗ್ತಾ ಇಲ್ಲ. ಗ್ಯಾರಂಟಿಗಳು ಸ್ಟಾಪ್ ಮಾಡಬೇಕು ಅಂತ ಇದ್ದಾರೆ. ಇದನ್ನ ದಯವಿಟ್ಟು ನಿಮ್ಮ ಮತದಾನದ ಮುಖಾಂತರ ಅವ್ರಿಗೆ ಒಳ್ಳೆ ಪಾಠ ತಿಳಿಸಬೇಕು ಅಂತ ನಿಮ್ಮೆಲ್ಲರ ಮನವಿ ಮಾಡ್ಕೊತೀನಿ. ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೊಡುವ 2,000 ರೂಪಾಯಿ ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಯಜಮಾನಿ ಮಹಿಳೆಯರಿಗೆ, ತಾಯಂದಿರಿಗೆ 8,500 ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತೆ. ಅಂದ್ರೆ 2,000 ಪ್ಲಸ್ 8,000 10,000 ನಿಮ್ಮ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಖಾತೆಗಳು ಬರುತ್ತೆ. ಇಂಥ ಒಂದು ಬೆನಿಫಿಟ್ ಟ್ರಾನ್ಸ್ಫರ್ ಆಗಿರೋದು ಇಡೀ ನಮ್ಮ ದೇಶದಲ್ಲ, ಇಡೀ ಜಗತ್ತಿನಲ್ಲೇ ಮೊದಲನೇದು. ಯಾರು ಇಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫರ್ಗಳು ಡೈರೆಕ್ಟ್ ಅಕೌಂಟ್, ಯಾರೇ ಮಧ್ಯಮ ಏಜೆಂಟ್ಗಳಿಲ್ಲ, ಡೈರೆಕ್ಟ್ ದಲ್ಲಾಲ್ಗಳಿಲ್ಲ, ನಿಮ್ಮ ಖಾತೆಗೆ ಡೈರೆಕ್ಟ್ ಬರುವಾಗೆ ನಾವು ಕೆಲಸಗಳು ಮಾಡ್ಕೊಟ್ಟಿದೀವಿ. ಇದನ್ನ ದಯವಿಟ್ಟು ನಿಮ್ಮ ಮತದಾನದ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಬಿಜೆಪಿ ಪಕ್ಷ ಅಂದ್ರೆ ಮೋಸದ ಪಕ್ಷ, ಸುಳ್ಳಿನ ಪಕ್ಷ. ಇವಾಗ ನೀವು ಯಾವ್ದೇ ಟಿವಿ ಆನ್ ಮಾಡಿ, ಟಿವಿ ಮಾಲೀಕರಿಗೆ, ಟಿವಿ ಎಡಿಟರ್ಗಳಿಗೆ ಹೇಳ್ತಾರೆ 10 ಅವರು ಒಬ್ಬರೇ ಮುಖ ತೋರಿಸ್ಬೇಕು, ನೀವು ಇನ್ಯಾರ ಮುಖನೂ ತೋರ್ಸಂಗಿಲ್ಲ. ಅವ್ರ ಮುಖ ತೋರಿಸ್ಬೇಕಿಲ್ಲ, ಪಾಕಿಸ್ತಾನ ತೋರಿಸ್ಬೇಕು. ಇದು ಇಲ್ಲಾಂದ್ರೆ ತೋರಿಸ್ತಾ ಇದ್ರೆ ಜೈಲ್ಗೆ ಹಾಕ್ತೀವಿ ನಿಮ್ನ. ಇದನ್ ಮಾಡಿರುವ ಎಲ್ಲ ನಮ್ಮ ಮಾಧ್ಯಮದ ಮಾಲೀಕರು ಏನ್ ಮಾಡಕ್ಕಾಗುತ್ತೆ ಪಾಪ. ಅದಕ್ಕೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂತ ಕೆಲಸ ದಯವಿಟ್ಟು ಮಾಡಬೇಕಾಗಿದೆ ನೀವೆಲ್ಲ. ಯಾಕಂದ್ರೆ ಇದು ನಮ್ಮ ರಾಜ್ಯ, ನಮ್ಮ ದೇಶ. ನಾವು ಇದನ್ನ ಉಳಿಸ್ಕೊಬೇಕು. ನಾವು ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಅದಕ್ಕೆ ನಮ್ಮ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಆಗ್ತಿರುವ ಅನ್ಯಾಯಗಳು ನಾವು ಕಾಂಗ್ರೆಸ್ ಪಕ್ಷದ ಮುಖಾಂತರ ಗೆಲ್ಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ನಮ್ಮ ದೇಶದ ಶಕ್ತಿನ ಉಳಿಸ್ಕೊಬೇಕು. ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ, ಚಿಕ್ಕಬಳ್ಳಾಪುರಿನ ಮಹಾಜನತೆಯ ಸೇವೆಗೆ ಒಂದು ಅವಕಾಶ. ಅವ್ರಿಗೆಲ್ಲ 10 ವರ್ಷ ಕೊಟ್ಟಿದ್ದೀರಾ, 10 ವರ್ಷ ಕೊಟ್ಟು ಮಾಡಿರೋ ಕೆಲ್ಸಗಳು ನೋಡಿದೀರಾ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದಕ್ಕೆ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ ಆಶೀರ್ವಾದ ಮಾಡ್ತೀರಾ ಅಂತ, ನಿಮ್ಮ ಮನೆ ಮಗನಾಗಿ ಆಶೀರ್ವಾದ ಮಾಡ್ತೀರಾ ಅಂತ ಒಂದು ಕಳಕಳಿಯಿಂದ ಮನವಿ ಮಾಡಿ, ಬಿಜೆಪಿ ಆಟನೂ ಅಲ್ಲಿ ನಡೆಯಕ್ ನಾನಂತೂ ಬಿಡಲ್ಲ. ಯಾರ ಆಟನೂ ಈಗ ಬಹಳಷ್ಟು ಜನ ಖಾತೆಗೆ ವೇಟ್ ಮಾಡ್ತಿದ್ದೀರಾ. ಈಗ ಎ ಖಾತಾ, ಬಿ ಖಾತಾ ಅಂತ ಸರ್ಕಾರದಲ್ಲಿ ಡಿಸ್ಕಸ್ ನಡೀತಾ ಇದೆ. ಈ ರೆವಿನ್ಯೂ ಅವರಿಗೆ ಖಾತೆನೋ ನಾನ್ ಮುಂದೆ ನಿಂತ್ಕೊಂಡು ಒಬ್ಬ ಮೀಡಿಯೇಟರ್ ಇಲ್ಲದೆ ನಾನ್ ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ ಇದು. ಎರಡನೇದು, ಕೆಲವು ಕಠಿಣ ತೀರ್ಮಾನಗಳು ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಬ್ಯಾನ್ ಮಾಡಬಹುದಾಗಿದೆ. ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂತ ಕೆಲಸ ದಯವಿಟ್ಟು ಮಾಡಬೇಕಾಗಿದೆ ನೀವೆಲ್ಲ. ಯಾಕಂದ್ರೆ ಇದು